ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ದಾಸ ಸಾಹಿತ್ಯಾಭಿಮಾನಿಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಿನ್ನೆ ಹೇಳಿದೆ 4 ವಿಶೇಷಣ, ಒಂದು ವಿಶೇಷ ಹಾಕಿದರು. 4 ವಿಶೇಷಣದಿಂದ ಕ್ರಮವಾಗಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ರೂಪಗಳನ್ನು, ವಿಶೇಷವಾದ ನರಸಿಂಹ ರೂಪದಿಂದ ಅನಿರುದ್ಧ ರೂಪವನ್ನು ತಿಳಿಸಿದರು. ಮತ್ತು ನರಸಿಂಹ ರೂಪದಲ್ಲೇ ಎಂದಲೇ ಜಗನ್ನಾಥದಾಸರು ನಾರಾಯಣ, ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳನ್ನು ತಿಳಿಸ್ತಾರೆ. ಅದು ಯಾಕೆ ಅದನ್ನು 2 ಸಾಲ ಹೇಳ್ತೀರಿ ನೀವು? 4 ವಿಶೇಷಣಗಳಿಂದ ವಾಸುದೇವಾದಿ ರೂಪಗಳು ವ್ಯಕ್ತವಾದವು ಅಂತ ಹೇಳಿದಿರಲ್ಲ. ಮತ್ತು ನರಸಿಂಹ ಎಂಬ ಶಬ್ದದಿಂದಲೂ ಕೂಡ ನಾರಾಯಣಾದಿ ರೂಪಗಳು ವ್ಯಕ್ತ ಆಗ್ತಾವೆ ಅಂತ ಯಾಕೆ ಹೇಳಬೇಕಂದ್ರೆ 2 ಸಾಲ ಅದನ್ನು ಸೂಚನೆ ಮಾಡೋದ್ರ ಉದ್ದೇಶ ಇಷ್ಟೇ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳ ಅವಶ್ಯಕತೆ, ಅವುಗಳ ಪರಿಚಯ ಅತ್ಯಂತ ಅವಶ್ಯಕ. ಅವುಗಳನ್ನ ತಿಳ್ಕೊಂಡೇ ತಿರಬೇಕು. ಯಾಕೆ ತಿಳ್ಕೋಬೇಕು ಅಂದರೆ ಅವುಗಳು ಇಲ್ಲದೇ ಇರತಕ್ಕಂಥ ಕಾರ್ಯಗಳಿಲ್ಲ, ಅವುಗಳಿಂದ ರಹಿತವಾದ ಪಿಂಡಾಂಡ ಇಲ್ಲ, ಅವುಗಳಿಂದ ರಹಿತವಾಗಿರ್ತಕ್ಕಂಥ ಬ್ರಹ್ಮಾಂಡ ಇಲ್ಲ. ಭಗವಂತ ಮೊಟ್ಟ ಮೊದಲು ಸೃಷ್ಟಿ ಮಾಡಿದ್ದು, ಆತ್ಮ ಸೃಷ್ಟಿ ಮಾಡಿಕೊಂಡ, ತನ್ನನ್ನು ತಾನು ಪ್ರಕಟ ಮಾಡಿಕೊಂಡಾಗ ಮೊಟ್ಟ ಮೊದಲು ಇದ್ದದ್ದು ನಾರಾಯಣ ರೂಪ. ಆ ನಾರಾಯಣ ರೂಪದಿಂದ ವಾಸುದೇವ ರೂಪ ಬಂತು, ಸಂಕರ್ಷಣ ರೂಪ ಬಂತು, ಪ್ರದ್ಯುಮ್ನ ರೂಪ ಬಂತು, ಅನಿರುದ್ಧ ರೂಪ ಬಂತು. ಆದ ಕಾರಣ ಇವು ಸೃಷ್ಟಿಗೆ ಆದಿಯಲ್ಲಿ ಪ್ರಕಟವಾದ ರೂಪಗಳು ಇಡೀ ವಿಶ್ವವನ್ನು ವ್ಯಾಪಿಸಿ ನಿಂತಾಗ. ಬರೀ ಜಡವನ್ನು ವ್ಯಾಪಿಸಿ ನಿಂತಿರೋದಲ್ಲ, ಪಿಂಡಾಂಡವನ್ನು ಅಂದರೆ ನಮ್ಮ ಮಾನವರ ಪ್ರತಿ ಪ್ರಾಣಿಯ ದೇಹವನ್ನು ವ್ಯಾಪಿಸಿ ನಿಂತಿದ್ದಾರೆ. ಬರೀ ದೇಹವನ್ನು ವ್ಯಾಪಿಸಿ ನಿಲ್ಲೋದಲ್ಲ, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ವ್ಯಾಪ್ತಿ ಹೊಂದಿರ್ತಾವೆ. ನಾವು ಏನೇನು ಕಾರ್ಯಕ್ರಮ ಮಾಡ್ತೀವಿ, ಅದು ವೈದಿಕ ಕಾರ್ಯಕ್ರಮ ಆಗ್ಬೋದು, ಲೌಕಿಕ ಕಾರ್ಯಕ್ರಮ ಆಗ್ಬೋದು, ನಾವು ಮಲಗುವುದಾಗ್ಬೋದು, ಏಳುವುದಾಗ್ಬೋದು, ಓಡಾಡುವುದಾಗ್ಬೋದು, ಎಲ್ಲ ಕಾರ್ಯಗಳಲ್ಲಿ ಈ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳ ವ್ಯಾಪ್ತಿ ಅದು ಕಾರಣವೇ ಈ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳನ್ನು 2 ಬಾರಿ ತಿಳಿಸ್ಕೊಟ್ರು. ನಾನು 4 ವಿಶೇಷಗಳನ್ನು ಹಾಕಿದ್ದೀನಿ, ಒಂದು ವಿಶೇಷ ಹಾಕಿದ್ದೀನಿ, ಅದರಿಂದ ಇವು ತಿಳ್ಕೊ ಅಂಥೇಳಿ. ಬರೀ ನರಸಿಂಹ ರೂಪವನ್ನು ಬರೀ ನರಸಿಂಹ ಅಂತ ಮಾತ್ರ ಚಿಂತೆ ಮಾಡಬೇಡ. ನರಸಿಂಹ ರೂಪದಲ್ಲಿ ಕೂಡ ಈ 5 ರೂಪಗಳು ಅವಿಷ್ಟವಾಗಿವೆ. ನರಸಿಂಹ ರೂಪವನ್ನು ಸ್ವಲ್ಪ ವಿಶ್ಲೇಷ ಮಾಡಿದರೆ ಅನಿರುದ್ಧಾದಿ ರೂಪಗಳ ಅಭಿವ್ಯಕ್ತಿ ಆಗ್ತದೆ. ಅದಾದ ನಂತರದಲ್ಲಿ ಜಗನ್ನಾಥದಾಸರು ಹರಿಕಥಾಮೃತಸಾರ ಈ ನಾಂದಿ ಪದ್ಯ ಏನದಲ್ಲ, ಆ ನಾಂದಿ ಪದ್ಯದಿಂದ ಎಂಥ ಅದ್ಭುತ. ಇದು ನಿಜವಾಗಿ ಗುರು ಜಗನ್ನಾಥದಾಸರಿಗೆ ಎಷ್ಟು ನಮಸ್ಕಾರ ಮಾಡಿದರೂ ಕಮ್ಮಿ ಆಗ್ತಾರೆ. ವ್ಯಾಖ್ಯಾನಗಳಲ್ಲಿ ಅಂದರೆ ಬೇರೆ ವ್ಯಾಖ್ಯಾನಗಳು ಸಣ್ಣವಂತ ಎಂದೆಂದೆಂದೆಂದಿಗೂ ಚಿಂತನೆ ಮಾಡಬೇಡ್ರಿ. ಜಮಖಂಡಿ ವಾದರಾಜಾಚಾರ್ಯರ ವ್ಯಾಖ್ಯಾನ ಅಪೂರ್ವ. ಪದ್ಮನಾಭ ತೀರ್ಥರ ಭಾಗವತದ ದರ್ಶನ ಆಗ್ತದೆ ನಮ್ಮ ಪದ್ಮನಾಭ ದಾಸರ ವ್ಯಾಖ್ಯಾನ ನೋಡಿದರೆ. ಸಂಕರ್ಷಣ ಒಡೆಯರ ವ್ಯಾಖ್ಯಾನ, ಕಮಲಾಪತಿ ವಿಠ್ಠಲದಾಸರ ವ್ಯಾಖ್ಯಾನ, ಎಲ್ಲ ವ್ಯಾಖ್ಯಾನಗಳು ಅಪೂರ್ವ. ಏನೋ ಒಂದು ಪ್ರಮೇಯ ಹೇಳ್ತಾರೆ. ಆದರೆ ಗುರು ಜಗನ್ನಾಥದಾಸರ ವೈಶಿಷ್ಟ್ಯ ಏನು ಅಂದರೆ ತನಕ್ಕಿಂತಲೂ ಪ್ರಾಚೀನರಾಗಿರತಕ್ಕಂಥ ಜ್ಞಾನಿಗಳು ಏನೇನು ಹೇಳಿದ್ದಾರೆ ಅವು ಯಾವನ್ನು ರಿಪೀಟ್ ಮಾಡೋದಿಲ್ಲ, ಹೊಸ ಪ್ರಮೇಯಗಳನ್ನೇ ಹೇಳ್ತಾ ಹೋಗ್ತಾರೆ. ನಮ್ಮ ಜಗನ್ನಾಥದಾಸರ ಸಾಹಿತ್ಯದಲ್ಲಿ ಅವರು ರಚನೆ ಮಾಡಿದ ಹರಿಕಥಾಮೃತಸಾರದಲ್ಲಿ ಎಷ್ಟು ಅಪೂರ್ವವಾದ ಪ್ರಮೇಯಗಳು ಅಡಕವಾಗಿವೆ ಅಂಥೇಳಿ ಪ್ರತಿಯೊಂದನ್ನು ಎತ್ತಿ ಎತ್ತಿ ತೋರಿಸ್ತಾರೆ. ಒಟ್ಟಿನ ಮೇಲೆ ಪ್ರಾಚೀನ ವ್ಯಾಖ್ಯಾನಕಾರರು ಹೇಳದೇ ವಿಷಯಗಳನ್ನೇ ಹೇಳ್ತಾರೆ. ಅವರು ಹೇಳ್ತಾರೆ, ನಮ್ಮ ಮಾನ್ಯ ಮಾನವಿ ಜಗನ್ನಾಥದಾಸರು ನಾಂದಿ ಪದ್ಯ ಸಣ್ಣದಾದ 51 ಮಾತ್ರಗಳಿಂದ ಕೂಡಿದ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಅಂತಕ್ಕಂಥ ಈ ಚಿಕ್ಕ ಪದ್ಯದಲ್ಲಿ 20 ಸಂಧಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದು ನಿಯಮ. ಇದು ಇದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳಿದ್ದೀನಿ. ಆಚಾರ್ಯ ಮಧ್ವರು ಜನ್ಮಾದ್ಯಸ್ಯ ಯತೋನ್ವಯಾತ್ ಅಂತಕ್ಕಂಥ ಭಾಗವತದ ಮಂಗಲಾಚರಣ ಶ್ಲೋಕ ಅದಲ್ಲ, ಇದನ್ನು ಜ್ಞಾನಿಗಳು ಎಲ್ಲಿ ತನಕ ಹೇಳ್ತಾರೆ ಅಂತಂದರೆ, ನಮ್ಮ ಈಗ ಪ್ರಸ್ತುತ ಭಂಡಾರಿಕೇರಿ ಶ್ರೀಗಳವರಿದ್ದಾರೆ. ಆ ಮಹಾನುಭಾವರು ಈ ಒಂದು ಪದ್ಯಕ್ಕೆ ಭಾಗವತ ಅರ್ಥ ಹೇಳ್ತಾರೆ, ಈ ಒಂದು ಪದ್ಯಕ್ಕೆ ರಾಮಾಯಣದ ಅರ್ಥ ಹೇಳ್ತಾರೆ, ಈ ಒಂದು ಪದ್ಯಕ್ಕೆ ಭಾರತದ ಅರ್ಥ ಹೇಳ್ತಾರೆ.
ಇನ್ನು ಗಾಯತ್ರಿ ಮಂತ್ರ ಅದಲ್ಲ, ಚಿಕ್ಕದಾದ ಗಾಯತ್ರಿ ಮಂತ್ರ. ಆ ಚಿಕ್ಕದಾದ ಗಾಯತ್ರಿ ಮಂತ್ರದಲ್ಲಿ ದಶಾವತಾರಗಳನ್ನು ಹೇಳ್ತಾರೆ. ಚಿಕ್ಕದಾದ ಗಾಯತ್ರಿ ಮಂತ್ರದಲ್ಲಿ ಭಾರತ ಹೇಳ್ತಾರೆ, ರಾಮಾಯಣ ಹೇಳ್ತಾರೆ, ಕೃಷ್ಣಾವತಾರ ಹೇಳ್ತಾರೆ. ಅಂದರೆ ಆ ಮಂತ್ರಗಳಿಗೆ, ಆ ಮಂಗಲ ಶ್ಲೋಕಗಳಿಗೆ ಅಷ್ಟು ಶಕ್ತಿ ಅದು, ಅಷ್ಟು ವಿರಾಟ್. ಅವು ನೋಡ್ಲಿಕ್ಕೆ ಚಿಕ್ಕವಾದರೂ ವಾಮನನಂತೆ ಚಿಕ್ಕವು, ಆದರೆ ಅವು ಬಿಚ್ಚಿ ನೋಡಿದರೆ ತ್ರಿವಿಕ್ರಮನಂತೆ ಆಗಿಬಿಡ್ತವೆ. ಸೊ ಗುರು ಜಗನ್ನಾಥ ದಾಸರೇ ಇದಕ್ಕೆ ಸಾಕ್ಷಿ. ಗುರು ಜಗನ್ನಾಥ ದಾಸರು ಸೋದೆಗೆ ಹೋಗಿದ್ದರಂತೆ. ಸೋದೆಯ ಆಗಿನ ಕಾಲದ ಯತಿ ಪುಂಗವರು ಇವರನ್ನು ಸ್ವಾಗತ ಮಾಡಿ, ಇವರನ್ನು ಆದರ ಮಾಡಿ, ಇವರಿಗೆ ಆಶೀರ್ವಾದ ಮಾಡಿ, ನಾವು ಒಂದು ಮಾತು ಕೇಳಿವಿ, ನಿಮ್ಮ ಬಾಯಿಂದ ಭಾಗವತ ಕೇಳಬೇಕು ಅಂತ ಬಹಳ ಅಪೇಕ್ಷೆ ಇದೆ, ರಾಜರ ಸನ್ನಿಧಾನದಲ್ಲಿ ನೀವು ಭಾಗವತ ಹೇಳಬೇಕು ಅಂತ ಹೇಳಿದ್ರಂತೆ. ಆಗ ಗುರು ಜಗನ್ನಾಥ ದಾಸರು 3 ತಿಂಗಳ ಕಾಲ ಸೋದೆಯಲ್ಲಿ ವಾಸ ಮಾಡಿದ್ದಾರೆ. ಆಗಿನ ಯತಿಗಳ ಆಶೀರ್ವಾದವನ್ನು ಪಡ್ಕೋತ, ಅವರಲ್ಲೇ ಸೋದೆ ವಾದಿರಾಜರನ್ನು ಕಾಣ್ತಾ, ಅಲ್ಲೇ ಅನೇಕ ಹಾಡುಗಳನ್ನು ಮಾಡಿದ್ದಾರೆ ವಾದಿರಾಜರ ಮೇಲೆ. ಆಗ ಆ 3 ತಿಂಗಳು ನಿತ್ಯದಲ್ಲಿ ಭಾಗವತ ಹೇಳಬೇಕಂತೆ. ಗುರುಗಳು ಕೂತ್ಕೊಂಡು ಕೇಳಬೇಕು, ಎಲ್ಲರೂ ಕೂತ್ಕೊಂಡಿದ್ರು. ಆಗ ಮತ್ತು ಗುರುಗಳು ಕೊಡ್ತಾಯಿದ್ರು. 3 ತಿಂಗಳ ಕಾಲ ಏನು ಹೇಳಿದರು? 12 ಸ್ಕಂದ ಭಾಗವತ ಹೇಳಿದ್ರ? ಇಲ್ಲ. ಮೊದಲೇ ಪದ್ಯ, ಜನ್ಮಾದ್ಯಶ್ಚ ಯತೋನ್ವಯಾದಿತರದಃ ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಈ ಒಂದು ಪದ್ಯದಲ್ಲೇ 12 ಸ್ಕಂದ ಭಾಗವತದ ಅರ್ಥವನ್ನು ಚಿಂತನೆ ಮಾಡಿದ್ರಂತೆ. ಮತ್ತು ಹಾಗಿದ್ದಾಗ ನಮ್ಮ ಮಾನ್ಯ ಗುರು ಜಗನ್ನಾಥ ದಾಸ್ ಹೇಳ್ತಾರೆ, ನಮ್ಮ ಮಾನ್ಯ ಮಾನವಿ ಜಗನ್ನಾಥ ದಾಸರು ಸಾಮಾನ್ಯರಲ್ಲ, ಕರ್ಮಜ ದೇವತೆಗಳು, ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾದವರು. ಚಿಕ್ಕ ನಾಂದಿ ಪದ್ಯದಲ್ಲಿ ತಾವು ರಚನೆ ಮಾಡ್ತಕ್ಕಂಥ 32 ಸಂಧಿಗಳಲ್ಲಿ ಏನು ಹೇಳ್ತೀನಿ ಎಂಬುದನ್ನೆಲ್ಲ ಸೂಚನೆ ಕೊಟ್ಟಿದ್ದಾರೆ ಅಂಥೇಳಿ 20 ಸಂಧಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ವಿಸ್ತಾರವಾಗಿ ನಿಮಗೆಲ್ಲರಿಗೆ ತಿಳಿಸಿದ್ದೀನಿ. ಇನ್ನು ನಂತರದಲ್ಲಿ ತಿಳಿಸಿದೆ ಇಲ್ಲಿವರೆಗೆ ಗುರುಗಳ ಕರುಣೆ ಎಂಬ ಶಬ್ದದಲ್ಲಿ, ಅಲ್ಲಿ ಆ ಪದ್ಯದಲ್ಲಿ ಮೊದಲ ನಾಂದಿ ಪದ್ಯದಲ್ಲಿ ಗುರುಗಳ ಕರುಣೆ ಅಂತ ಪ್ರಯೋಗ ಮಾಡ್ತಾರೆ. ಆ ಗುರುಗಳ ಎಂಬಲ್ಲಿ ಗೋಪಾಲದಾಸರು ಅಂತ ಹೇಳಲಿಲ್ಲ, ವಿಜಯದಾಸರು ಅಂತ ಹೇಳಲಿಲ್ಲ, ಮತ್ತು ಗುರುಗಳ ಅಂತ ಸಮಸ್ತ ಪದವನ್ನು ಹೇಳಿದರು, ಅಂದರೆ ಬಹುವಚನವನ್ನು ಹೇಳಿದರು. ಯಾಕೆ? ಎಷ್ಟು ಮಂದಿ ಗುರುಗಳು? ತಮ್ಮ ಜೀವನದಲ್ಲಿ ಅವರ ಮೂಲ ರೂಪದಿಂದ ಹಿಡ್ಕೊಂಡು ಜಗನ್ನಾಥದಾಸರಾಗಿ ಅವತಾರ ಮಾಡುವವರಿಗೂ ಎಷ್ಟೆಷ್ಟು ಹಿಂದಿನ ಜನ್ಮಗಳಲ್ಲಿ, ಹಿಂದಿನ ಅವತಾರಗಳಲ್ಲಿ ಯಾವ್ಯಾವ ಗುರುಗಳು ಅವರಿಗೆ ಅನುಗ್ರಹ ಮಾಡಿದ್ದು ಅದೆಲ್ಲದಕ್ಕೂ ಸೂಚನೆ ಕೊಡಬೇಕು ಅಂತ ಉದ್ದೇಶದಿಂದ ಗೋಪಾಲದಾಸರು ಅಂತ ಕೇವಲ ಶಬ್ದ ಹಾಕಲಿಲ್ಲ, ವಿಜಯರಾಯರು ಅಂತ ಶಬ್ದ ಹಾಕಿದರೆ, ಅಂದರೆ ಒಬ್ಬ ತನ್ನ ಜೀವನದಲ್ಲಿ ತಮ್ಮ ಅವತಾರಗಳಲ್ಲಿ ಯಾವುದೋ ಒಬ್ಬ ಗುರುಗಳು ಅನುಗ್ರಹ ಮಾಡಿದ್ದಾರಲ್ಲ, ಆ ಒಬ್ಬ ಗುರುಗಳ ಹೆಸರನ್ನು ಮಾತ್ರ ಹೇಳಿದರೆ ಎಲ್ಲ ಅವತಾರಗಳಲ್ಲಿ ಮೂಲ ರೂಪದಲ್ಲಿ ತಮ್ಮ ಜೀವನವನ್ನು ಪಾವನ ಮಾಡಿ ತಮಗೆ ದಿವ್ಯವಾದ ಜ್ಞಾನವನ್ನು ಕರುಣಿಸಿರ್ತಕ್ಕಂಥ ಎಲ್ಲ ಗುರುಗಳನ್ನು ಸ್ಮರಣೆ ಮಾಡಬೇಕು ಅಂಥೇಳಿ ಗುರುಗಳ ಕರುಣದಿಂದ ಪರಿತು ಬೇಳುವೆ. ನಾನಿವತ್ತು ಹರಿಕಥಾಮೃತಸಾರ ಹೇಳ್ತಾ ಇದ್ದೀನಿ ಅಂದರೆ ಈ ಜನ್ಮದಲ್ಲೇ ನಾನೇನೋ ಸಾಧನೆ ಮಾಡಿದ್ದೀನಿ, ಅದರಿಂದ ನನಗೆ ಜ್ಞಾನ ಬಂದ ಅಂತ ತಿಳ್ಕೊಬೇಡ್ರಿ. ನನಗೆ ಈ ಜನ್ಮ ಅಲ್ಲ, ಇದರ ಹಿಂದಿನ ಜನ್ಮಗಳಲ್ಲಿ ಜ್ಞಾನಿವರೇಣ್ಯರು ಭಗವಂತ ನನ್ನಲ್ಲಿ ಅನುಗ್ರಹ ಮಾಡಿದ್ದಾನೆ, ನನಗೆ ಉಪದೇಶ ಮಾಡಿದ್ದಾನೆ, ಗುರುಸ್ಥಾನದಲ್ಲಿ ನಿಂತುಕೊಂಡು ನನ್ನನ್ನು ಉದ್ಧಾರ ಮಾಡಿದ್ದಾರೆ. ಅವರೆಲ್ಲರನ್ನು ಸ್ಮರಣೆ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಆದ ಕಾರಣ ನಾನು ಒಬ್ಬರ ಹೆಸರು ಹೇಳಿದರೆ ಗುರುಗಳ ಕರುಣೆ ಅಂತ ಬಹುವಚನವನ್ನು ಪ್ರಯೋಗ ಮಾಡಿದ್ದೀನಿ. ಅದರ ಬಗ್ಗೆ ನಾನು ವಿಸ್ತಾರವಾಗಿ ನಿಮಗೆಲ್ಲವನ್ನು ಸ್ಪಷ್ಟ ಮಾಡಿದ್ದೀನಿ. ಅದಾದಮೇಲೆ ಜಗನ್ನಾಥದಾಸರಿಗೆ ಅತ್ಯಂತ ಇಷ್ಟವಾಗಿರತಕ್ಕಂಥದ್ದು ಈಗಾಗಲೇ ಹೇಳಿದ್ದೀನಿ, ಅದನ್ನು ಕೂಡ ತಾರತಮ್ಯ ಅವರಿಗೆ ಬಹಳ ಇಷ್ಟ. ಪಂಚಭೇದದ ಚಿಂತನೆ ಆಚಾರ್ಯರಿಗೆ ಬಹಳ, ಜಗನ್ನಾಥದಾಸರಿಗೆ ಇಷ್ಟ. ಯಾಕೆ ಜಗನ್ನಾಥದಾಸರಿಗೆ ಇವೆರಡರ ಮೇಲೆ? ಹರಿಸರ್ವೋತ್ತಮ ಅಂತಕ್ಕಂಥದ್ದು ಇಷ್ಟ ಅಲ್ಲೇನು? ಹರಿಸರ್ವೋತ್ತಮ ಎಂಬುದು ಇಷ್ಟನೇ. ಆದರೆ ಹರಿಸರ್ವೋತ್ತಮ ಎನ್ನುವುದನ್ನು ಆಚಾರ್ಯ ಮಧ್ವರು ಮಾತ್ರ ಹೇಳೋದಲ್ಲ, ರಾಮಾನುಜಾಚಾರ್ಯರು ಹೇಳ್ತಾರೆ. ರಾಮಾನುಜಾಚಾರ್ಯರು ಕೂಡ ತಮ್ಮ ಸಿದ್ಧಾಂತದಲ್ಲಿ ಹರಿಯನ್ನೇ ಸರ್ವೋತ್ತಮನನ್ನಾಗಿ ಚಿಂತನೆ ಮಾಡ್ತಾರೆ. ಶಂಕರಾಚಾರ್ಯರು
ಹರಿಯನ್ನೇ ಸರ್ವೋತ್ತಮ ಅಂತ ಹೇಳದೇ ಇದ್ದರೂ ಕೂಡ ಬೇಕಾದಷ್ಟು ನರಸಿಂಹಕರಾವಲಂಬನ ಸ್ತೋತ್ರ ಮಾಡಿದ್ದಾರೆ. ಭಜಗೋವಿಂದಂ ಮೂಢಮತೆ ಅಂತೇಳಿ ಗೋವಿಂದ ನಾಮ ಸಂಕೀರ್ತನ ಮಾಡಿದ್ದಾರೆ. ಅವರು ವಿಷ್ಣು ಆರಾಧಕರೇ, ಅದರಲ್ಲಿ ಏನು ಸಂದೇಹ ಪಡಬೇಕಾಗಿಲ್ಲ. ಆದರೆ ಜಗನ್ನಾಥದ ಆದ ಕಾರಣ ರಾಮಾನುಜಾಚಾರ್ಯರು ಹೇಳಿದ್ದಾರೆ, ಮಧ್ವಾಚಾರ್ಯರು ಹೇಳಿದ್ದಾರೆ ಹರಿಸರ್ವೋತ್ತಮತ್ವ. ಆದರೆ ಆಚಾರ್ಯ ಮಧ್ವರ ವೈಶಿಷ್ಟ್ಯ ಏನು ಅಂದರೆ ತಾರತಮ್ಯ ಹೇಳುವುದು, ಪಂಚಭೇದವನ್ನು ಚಿಂತನೆ ಮಾಡುವುದು. ಈ ಎರಡನ್ನು ಮನಸ್ಸಲ್ಲಿಟ್ಟುಕೊಂಡು ತಮ್ಮ ಆಚಾರ್ಯರಿಗೆ ಇಷ್ಟವಾಗಿರತಕ್ಕಂಥ ತಾರತಮ್ಯವನ್ನು ಮತ್ತು ಪಂಚಭೇದವನ್ನು ಮುಂದೆ ವಿಚಿತ್ರವಾದ ರೀತಿಯಲ್ಲಿ, ವಿಶಿಷ್ಟವಾದ ರೀತಿಯಲ್ಲಿ ಬಹಳ ಸಂಧಿಗಳಲ್ಲಿ ಹೇಳಿಕೊತ ಹೋಗ್ತಾರೆ. ಅದಕ್ಕೆ ಸೂಚನೆಯಾಗಿ ಜಗನ್ನಾಥದಾಸರು ಈ ನಾಂದಿ ಪದ್ಯದಲ್ಲೇ ಚಿಕ್ಕದಾದ 51 ಮಾತುಗಳಿಂದ ಕೂಡಿದ ಪದ್ಯದಲ್ಲಿ, 9 ಶಬ್ದಗಳಿಂದ ಕೂಡಿದ ಪದ್ಯದಲ್ಲಿ ಪಂಚಭೇದ ತಾರತಮ್ಯವನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ಜೀವ ಭೇದ ಅಂತ ಹೇಳ್ತಾರೆ, ಜಡ ಭೇದ ಅಂತ ಹೇಳ್ತಾರೆ, ಜೀವ ಪರಮಾತ್ಮ ಭೇದ ಎಂಬುದನ್ನು ಸೂಚನೆ ಮಾಡ್ತಾರೆ, ಜಡ ಪರಮಾತ್ಮ ಭೇದ ಅಂತ ಸೂಚನೆ ಮಾಡ್ತಾರೆ, ಪರಮಾತ್ಮನಿಗೂ ಮತ್ತು ಜೀವನಿಗೂ ಭೇದ ಎಂಬುದನ್ನು ಜಡ ಭೇದ, ಜೀವ ಭೇದ, ಜೀವ ಜಡ ಭೇದ, ಜೀವ ಪರಮಾತ್ಮ ಭೇದ, ಜೀವ ಜಡ ಭೇದ. ಇದು ಪಂಚಭೇದಗಳು. ಈ ಪಂಚಭೇದಗಳನ್ನು ಕೇವಲ 3 ಶಬ್ದಗಳಲ್ಲಿ ಪ್ರಯೋಗ ಮಾಡಿ ತೋರಿಸ್ತಾರೆ. ಹರಿಕಥಾಮೃತ ಸಾರಾಂಬು ಶಬ್ದದಿಂದ ಜಡ ಭೇದಕ್ಕೆ ಅಲ್ಲ, ಜಡ ಭೇದಕ್ಕೆ ಭೇದವನ್ನು ಹೇಳ್ತಾರೆ. ಪರಮ ಭಗವದ್ಭಕ್ತರು ಎಂತಕ್ಕಂಥ ಒಂದು ಚಿಕ್ಕದಾದ 9 ಅಕ್ಷರಗಳಿಂದ ಕೂಡಿದ ಶಬ್ದದಿಂದ ಜೀವ ಭೇದ ಅಂತ ತೋರಿಸ್ತಾರೆ. ಹರಿ ಅಂತ ಶಬ್ದ ಪ್ರಯೋಗ ಮಾಡಿ ಮತ್ತು ಪರಮ ಗುರುಗಳ ಕರುಣ ಎಂಬ ಶಬ್ದವನ್ನು ಪ್ರಯೋಗ ಮಾಡಿ ಜೀವ ಭೇದ, ಜಡ ಭೇದ, ಜೀವ ಪರಮಾತ್ಮ ಭೇದ, ಜಡ ಪರಮಾತ್ಮ ಭೇದ, ಆಮೇಲೆ ಜೀವ ಜಡ ಭೇದ, ಇಷ್ಟನ್ನು ಸ್ಪಷ್ಟ ಮಾಡಿದ್ದಾರೆ ಮಹಾನುಭಾವರು. ಅದನ್ನು ವಿಸ್ತಾರವಾಗಿ ನಿಮಗೆಲ್ಲ ಹೇಳಿದ್ದೀನಿ. ಇದು ಅಲ್ಲದಲೇ ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು. ಏನು ಆ ಸಂಪ್ರದಾಯ ಅಂದರೆ, ಒಂದು ಗ್ರಂಥ ಮಾಡಬೇಕಾದ್ರೆ ಆ ಗ್ರಂಥದ ಪ್ರಾರಂಭದಲ್ಲೇ ಸ್ವಾಮಿ ನೀವೇನು ವಿಷಯ ಹೇಳ್ತೀರಿ ಅದನ್ನು ಸೂಚನೆ ಮಾಡಬೇಕಂತ. ಇದು ಕಂಪಲ್ಸರಿ. ಎಲ್ಲ ಗ್ರಂಥಕಾರರು ಅದು ವೇದಾಂತ ಗ್ರಂಥ ರಚನೆ ಮಾಡಲಿ, ಕಾವ್ಯ ರಚನೆ ಮಾಡಲಿ, ಅಥವಾ ಒಂದು ವ್ಯಾಖ್ಯಾನ ಮಾಡಲಿ, ಏನು ಮಾಡಿದರೂ ಕೂಡ ಅದರ ಪ್ರಾರಂಭದಲ್ಲಿ ಅನುಬಂಧ ಚತುಷ್ಟಯಗಳನ್ನು ತೋರಿಸಬೇಕು ಅಂತ ರೂಲ್. ಏನು ಅನುಬಂಧ ಚತುಷ್ಟಯಗಳು ಅಂದರೆ ವಿಷಯ, ಅಧಿಕಾರಿ, ಪ್ರಯೋಜನ, ಸಂಬಂಧ ಅಂತಕ್ಕಂಥದ್ದು 4. ಸ್ವಾಮಿ ನೀವೇನು ವಿಷಯ ಹೇಳ್ತೀರಿ, ನಿಮ್ಮ ಪುಸ್ತಕ ಓದಬೇಕಾದ್ರೆ ನಮಗೆ ಮೊದಲು ಏನದ, ಈಗ ನಾವು ಒಂದು ಪುಸ್ತಕ ತೊಗೊತೀವಿ, ಅದನ್ನು ಸ್ಟಡಿ ಮಾಡಬೇಕೆಂಬುದಕ್ಕೆ ಮುಂಚೆ ಆ ಮೊದಲು ಹೆಡ್ಲೈನ್ ನೋಡ್ತೀವಿ, ಅದು ಗ್ರಂಥಕ್ಕೆ ಹೆಸರು ಏನದ ನೋಡ್ತೀವಿ. ಆ ಹೆಸರಿಂದಲೇ ನಮಗೊಂದು ಸ್ವಲ್ಪ ಆಕರ್ಷಣೀಯವಾದ ಆಲೋಚನೆ ಬಂತು, ಓಹ್ ಇದರಲ್ಲಿ ಇಂಥ ವಿಷಯ ಹೇಳ್ತಾರೆ, ಅದಕ್ಕೆ ಓದಬೇಕು ಅನ್ನಿಸ್ತದೆ. ಅಥವಾ ಅಲ್ಲಿ ಅರ್ಥ ಆಗಲಿಲ್ಲ ಅಂತಂದರೆ ಏನು ಮಾಡ್ತಾರೆ, ಪರಿಬಿಡಿ ನೋಡ್ತಾರೆ, ಪರಿಬಿಡಿದ ವಿಷಯ ಸೂಚನೆ ನೋಡ್ತಾರೆ, ಏನೇನು ವಿಷಯ ಹೇಳಿದ್ದಾರೆ ಇದರಲ್ಲಿ. ಸೊ ವಿಷಯ ಇದ್ದರೇ ನೋಡಬೇಕು ಅಂತ ಆಲೋಚನೆ ಬರ್ತಾರೆ, ಓದಬೇಕು ಎಂಬ ಆಲೋಚನೆ ಬರ್ತಾರೆ. ಸೊ ವಿಷಯ ಸೂಚನೆ ಇರಬೇಕು. ಬರೀ ಸ್ವಾಮಿ ಇದನ್ನು ಯಾರು ಓದಬೇಕು, ಸನ್ಯಾಸಿಗಳು ಓದಬೇಕಾ, ಬ್ರಹ್ಮಚಾರಿಗಳು ಓದಬೇಕಾ, ಗೃಹಸ್ಥಾಶ್ರಮಗಳು ಓದಬೇಕಾ, ಹೆಣ್ಮಕ್ಳು ಓದಬೇಕಾ, ಗಂಡಸು ಮಕ್ಕಳು ಓದಬೇಕಾ, ಇದು ಯಾರು ಓದಬೇಕು, ಹುಡುಗರು ಓದಬೇಕಾ ಎಂಬ ಆಲೋಚನೆ ಬರ್ತಾರೆ. ಅದಕ್ಕೆ ಅಧಿಕಾರಿ ಯಾರು, ಇದನ್ನು ಓದ್ಲಿಕ್ಕೆ ಅರ್ಹ ಯಾರು ಅಂತ ಚಿಂತನೆ ಮಾಡಬೇಕು, ಅದನ್ನು ತೋರಿಸ್ಬೇಕು, ಇದನ್ನು ಇಂಥವ್ರು ಓದಬೇಕು ಅಂಥೇಳಿ. 3ನೇದು ವಿಷಯ ಆಯಿತು, ಅಧಿಕಾರಿ ಆಯಿತು. ಸ್ವಾಮಿ ಇದನ್ನು ಓದಿದರೆ ಏನು ಪ್ರಯೋಜನ ಆಗ್ತದೆ ಅದನ್ನು ಸೂಚನೆ ಮಾಡಬೇಕು. ಅಯ್ಯ ಇದರಲ್ಲಿ ಇಂಥ ವಿಷಯ ಅದೇ, ಇದನ್ನು ಓದ್ಲಿಕ್ಕೆ ಅಧಿಕಾರಿಗಳು ಇಂಥವರು, ಇದನ್ನು ಓದಿದರೆ ಇಂಥ ಪ್ರಯೋಜನ ಸಿಗುತ್ತದೆ. ಸಂಬಂಧ ಏನು, ಇದು ಸಂಬಂಧ ಸಹಜವಾಗಿರ್ತದೆ, ಅದು ಆಟೋಮೆಟಿಕ್ಕಾಗಿ ಬರ್ತದೆ. ಸೊ ಈ 3 ವಿಷಯಗಳು ಪ್ರಧಾನ. ಒಂದು ಅಧಿಕಾರಿ, ವಿಷಯ, ಅಧಿಕಾರಿ, ಪ್ರಯೋಜನ. ಈ 3 ತಿಳಿಸಿಬಿಟ್ರೆ ಸಂಬಂಧ ಎಂಬುದು ತನ್ನಷ್ಟಾನೇ ಸಿದ್ಧವಾಗಿ ಬಿಡ್ತದೆ. ಅದು ಕಾರಣ ಇದನ್ನು ಜಗನ್ನಾಥದಾಸರು ತಿಳಿಸಿದ್ದಾರೆ, ತಮ್ಮ ನಾಂದಿ ಪದ್ಯದಲ್ಲೇ ತಿಳಿಸಿದ್ದಾರೆ. ಹರಿಕಥಾಮೃತ ಸಾರ ಅಂತಕ್ಕಂಥ ಹೆಸರಿನಲ್ಲಿರ್ತಕ್ಕಂಥದ್ರಿಂದಲೂ ಹರಿಕಥಾಮೃತ ಸಾರ ಎಂಬುದೇ ವಿಷಯ. ಇನ್ನು ಅದಕ್ಕಿಂತ ವಿಷಯ ಬೇಕಾಗಿಲ್ಲ. ಬಿಂಬರೂಪಿ ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪೂರ್ವವಾದ ವಿಷಯಗಳನ್ನು ಹೇಳ್ತೀನಿ, ಇದೇ ದೊಡ್ಡ ವಿಷಯ. ಅಧಿಕಾರಿ ಯಾರು ಸ್ವಾಮಿ, ಪರಮ ಭಗವದ್ಭಕ್ತನಿಗೆ ಅಧಿಕಾರಿಗಳು. ಮತ್ತು ಇದನ್ನು ಓದೋದ್ರಿಂದ ಏನಾಗ್ತದೆ, ಗುರುಗಳ ಕರುಣ ಅಂತಕ್ಕಂಥ ಫಲ ಸಿಗುತ್ತದೆ ನಿಂಗೆ. ವಿಷಯ ಯಾವುದು, ಹರಿಕಥಾಮೃತ ಸಾರ ಎಂಬುದೇ ವಿಷಯ. ಇದಕ್ಕೆ ಅಧಿಕಾರಿ ಯಾರು, ಪರಮ ಭಗವದ್ಭಕ್ತರು ಅಧಿಕಾರಿಗಳು. ಇದನ್ನು ಓದೋದ್ರಿಂದ ಏನು ಪ್ರಾಪ್ತಿಯಾಗ್ತದೆ ಅಂದರೆ ಗುರುಗಳ ಕರುಣೆ ಸಿಗುತ್ತದೆ ನಿನಗೆ.
ಇದನ್ನು ಓದು ನೀನು, ಗುರುಗಳ ಕರುಣೆ ಸಿದ್ಧಿಯಾಗಿ ಬಿಡ್ತಾರೆ. ಇದನ್ನು ಹೇಳು, ಪಾಠ ಪ್ರವಚನ ಮಾಡು, ಇದು ಗುರುಗಳ ಅನುಗ್ರಹ ಆಗ್ತದೆ. ಗುರುಗಳ ಅನುಗ್ರಹ ಎಂಬುದಕ್ಕೆ ನಾನು ಆಗಲೇ ಹೇಳಿದ್ದೀನಿ, ಗುರು ಅಂದರೆ ಭಗವಂತ, ಅವನ ಅನುಗ್ರಹ ಆಗ್ತದೆ. ಆದರೆ ಅವನ ಅನುಗ್ರಹ ನೇರವಾಗಿ ಆಗುವುದಿಲ್ಲ, ನಿನ್ನ ನೀತ ಗುರುಗಳ ದ್ವಾರ ಆಗ್ತದೆ. ಆ ನೀತ ಗುರುಗಳು ತತ್ವಾಭಿಮಾನಿ ದೇವತೆಗಳಲ್ಲಿ ವಿಜ್ಞಾಪನ ಮಾಡಿಕೊಂಡಾಗ ಆಗ್ತದೆ. ಆ ತತ್ವಾಭಿಮಾನಿ ದೇವತೆಗಳು ವಾಯುದೇವರಲ್ಲಿ ವಿಜ್ಞಾಪನ ಮಾಡಿಕೊಂಡಾಗ ಆಗ್ತದೆ. ಆ ವಾಯುದೇವರು ಭಗವಂತನಲ್ಲಿ ವಿಜ್ಞಾಪನ ಮಾಡಿಕೊಂಡಾಗ, ಲಕ್ಷ್ಮಿಯ ದ್ವಾರ ಭಗವಂತನಲ್ಲಿ ವಿಜ್ಞಾಪನ ಮಾಡಿಕೊಂಡಾಗ ನಮ್ಮ ಜೀವನ ಪಾವನ ಆಗ್ತದೆ, ನಮಗೆ ಮೋಕ್ಷಾಖ್ಯ ಪುರುಷಾರ್ಥ ಸಿಗುತ್ತದೆ. ಗುರುಗಳ ಕರುಣೆ, ಭಗವಂತನ ಕರುಣೆ ಆಯಿತು ಅಂತಂದರೆ ಮೋಕ್ಷ ಸಿಕ್ಕಾಗೆ ಲೆಕ್ಕ. ಇದಕ್ಕಿಂತ ಪ್ರಯೋಜನ ಇನ್ನೊಂದೇ ಇರಬೇಕು. ಸೊ ಅಧಿಕಾರಿ ವಿಷಯ, ಅಧಿಕಾರಿ ಪ್ರಯೋಜನ, ಈ ಮೂರನ್ನು ಹೇಳಿ ಸಂಬಂಧ ಸ್ವತಃ ಸಿದ್ಧವಾಗಿರತಕ್ಕಂಥದ್ದು. ಇಂಥ ಅಪೂರ್ವ ವಿಷಯಗಳನ್ನು ಮಾನ್ಯ ಮಾನವೀಯ ಜಗನ್ನಾಥದಾಸರು ಮೊದಲನೆಯ ನಾಂದಿ ಪದ್ಯದಲ್ಲಿ ಹೇಳಿದರು ಅಂಥೇಳಿ ನಾನು ಎಲ್ಲ ಎಪಿಸೋಡ್ಗಳಲ್ಲಿ ಇದನ್ನು ವಿವರ ಮಾಡಿಕೋತ ಬಂದಿದ್ದೇನೆ. ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿದಿರ್ತದೆ. ಒಂದು ಸಲ ಸಿಂಹಾವಲೋಕನೆಯಿಂದ ಏನು ಹೇಳಿವಿ ಎಂಬುದನ್ನು ನಿಮ್ಮ ಬುದ್ಧಿಗೆ ಜ್ಞಾಪಕಕ್ಕೆ ತಂದುಕೊಟ್ಟಿದ್ದೇನೆ. ಏನಾದರೂ ಇದರಲ್ಲಿ ದೋಷಗಳಿದ್ದರೆ ನಿಮಗೆ ಇನ್ನೊಂದು ಆಲೋಚನೆ ಬಂದರೆ ದಯಮಾಡಿ ನಾವೇನು ಮಾಡೋಣ, ಬರೀ ಹೇಳುವವನು ನಾನಲ್ಲ, ಹೇಳುವುದರೊಟ್ಟಿಗೆ ಇನ್ನೊಬ್ಬರ ಆಲೋಚನೆಯನ್ನು ನಾನು ಗ್ರಹಣ ಮಾಡ್ತೀನಿ. ನಿಮಗೇನಾದರೂ ಹೊಸ ವಿಷಯ ಇದ್ದರೆ ನಾವೇನು ಕೊಟ್ಟಿವೆಲ್ಲ ಅದರ ದ್ವಾರನೇ ನನಗೆ ಮೆಸೇಜ್ ಮಾಡಿರಿ, ಅಪ್ಪಣಾಚಾರ್ಯ ಇಂಥ ವಿಷಯ ಹೇಳಿದರೆ ಬೇಯಿಸಿತ್ತು, ಇದು ಜಗನ್ನಾಥದಾಸರ ಅಭಿಪ್ರಾಯ ಇರ್ತದೇನೋ ಅಂತ ನೀವು ಹೇಳಿದರೆ ಅದನ್ನು ಶಿರಸಾ ಸ್ವೀಕಾರ ಮಾಡ್ತೀನಿ. ಅದು ಶುದ್ಧವಾಗಿತ್ತು ಅಂದರೆ ಅದನ್ನು ಮಾನ್ಯ ಮಾಡ್ತೀನಿ. ಅದನ್ನು ನನ್ನ ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗ್ತೀನಿ. ಮುಂದೆ ಸಮಾಜಕ್ಕೂ ಅದನ್ನು ತಿಳಿಸ್ತಕ್ಕ ಪ್ರಯತ್ನ ಮಾಡ್ತೇನೆ. ದಯಮಾಡಿ ನೀವೆಲ್ಲರೂ ತಿಳಿಸಿರಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿಜ್ಞಾಪನೆ ಮಾಡಿಕೋತಾ ನಂತರದಲ್ಲಿ ಹರಿಕಥಾಮೃತ ಸಾರ ಪ್ರಾರಂಭ ಮಾಡ್ತಾರೆ ಮಾನ್ಯ ಮಾನವಿ ಜಗನ್ನಾಥದಾಸರು. ಈ ಎಪಿಸೋಡ್ನಿಂದ ಪ್ರಾರಂಭ ಮಾಡೋಣ. ಮೊದಲು ಆ ಪದ್ಯ ಆದರೂ ಓದಿಬಿಡೋಣ ನಾವು. ಶ್ರೀರಮಣಿಕರ ಕಮಲ ಪೂಜಿತ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜಾ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುದಾ ನೀರಜ ಭವಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನರಸಿಂಹನೇ. ಇಲ್ಲಿ ಇದ್ದಾನೆ ಮೇಲೆ. ನರಸಿಂಹನೇ ನಮಿಪೆ ಕರುಣಿ ಪೂಜ್ಯಮಗೆ ಮಂಗಳವ. ನರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಈ ಒಂದು ಪದ್ಯದ ಕೊನೆಯ ಮಾತು ಏನದಲ್ಲ, ಅದು ಒಂದೇ ಸಾಕು ಜಗನ್ನಾಥದಾಸರನ್ನು ಆಕಾಶದ ಹತ್ತಕ್ಕೆ ತಗೊಂಡು ಹೋಗ್ತಾರೆ. ಎಷ್ಟು ಕರುಣಾಮೂರ್ತಿಗಳು ಜಗನ್ನಾಥದಾಸರು ಎಂಬುದು ಸ್ಪಷ್ಟ ಆಗ್ತಾರೆ. ಅವರು ಹೇಳ್ತಾರೆ, ನರಸಿಂಹನೇ ನಮಿಪೆ, ನರಸಿಂಹ ನಾನು ನಿಂಗೆ ನಮಸ್ಕಾರ ಮಾಡ್ತೀನಯ್ಯ. ಇಂಥ ಕಲ್ಯಾಣ ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂಥ ಇಂಥ ಮಹಾಮಹಿಮೆ ಉಳ್ಳಂಥ ಓ ಪರಬ್ರಹ್ಮ ನರಸಿಂಹ, ನನ್ನ ಸ್ವರೂಪ ದೇಹದಲ್ಲಿ ನಿರಂತರ ವಾಸ ಮಾಡ್ತಕ್ಕಂಥ ಕಲ್ಯಾಣಮೂರ್ತಿ, ನಾನು ನಿನಗೆ ನಮಸ್ಕಾರ ಮಾಡ್ತೀನಿ. ಏನು ಬೇಕಯ್ಯ ಅಂತ ಕೇಳಿದೆ ಸ್ವಾಮಿ. ಭಾಳ ಸಂತೋಷ ಆಯಿತು, ನೀನು ನಮಸ್ಕಾರ ಮಾಡಿದ್ದಕ್ಕೆ ನನ್ನ ಭಕ್ತಿಗೆ ಬೆಚ್ಚಿದ್ದೇನೆ, ನಿಂಗೆ ಏನು ಬೇಕು ಅಂತ ಅಂದ್ಕೊಂಡು ಹೇಳ್ತಾರೆ, ಕರುಣಿಪುದು ಯಮಗೆ ಮಂಗಳವ. ಮಂಗಳವನ್ನು ಕರುಣಿಸು. ಯಾರಿಗೆ? ನಿಂಗೆ ಕೊಡ್ಲ ಹಾಗಾರೆ? ಅಯ್ಯೋ ನನಗಲ್ಲ ಮಾರಾಯ, ನನಗೂ ಕೊಡು ಬೇಡ ಅಂಬಲ್ಲ. ಆದರೆ ಬರೀ ನನಗೊಬ್ಬನಿಗೆಲ್ಲ, ಎಲ್ಲರಿಗೆ, ನಮಗೆ ಅಂದರೆ ನನಗೆ ಸುತ್ತಲೂ ಇರ್ತಕ್ಕಂಥ ಪರಿವಾರ, ನಿನ್ನ ಭಕ್ತರು ಅಂತ ಯಾರ್ಯಾರು ಇದ್ದಾರೋ ಅವರೆಲ್ಲರಿಗೂ ಕೂಡ ದಯಮಾಡಿ ಮಂಗಳವನ್ನು ಕೊಡುವಂತಾರೆ. ಇದು ವಿಶಾಲವಾದ ಹೃದಯ ಅಲ್ವಾ? ನಮಸ್ಕಾರ, ತಾವು ನಮಸ್ಕಾರ ಮಾಡಿ ಎಲ್ಲರಿಗೂ, ತಮ್ಮ ಶಿಷ್ಯ ಪರಿವಾರಕ್ಕೂ, ತಮ್ಮ ಬಂಧು ಬಾಂಧವರಿಗೂ, ವಿಷ್ಣು ಭಕ್ತರಾದ ಎಲ್ಲರಿಗೂ, ಸಾತ್ವಿಕರು ಅಂತ ಯಾರ್ಯಾರಿದ್ದಾರೋ, ಬರೀ ವಿಷ್ಣು ಭಕ್ತರು ಶಿವಭಕ್ತರಿಗೆ ಅಲ್ಲೇನು ಹಾಗೆ ಅಂದ್ಕೋಬಾರ್ದು. ದಯಮಾಡಿ ಶಿವಭಕ್ತರಾದರೂ ಕೂಡ ಸಾತ್ವಿಕ ತವರಿರ್ತಾರೆ, ಪುಣ್ಯ. ಎಲ್ಲ ಜಾತಿಯಲ್ಲಿ, ಎಲ್ಲ ಮತದಲ್ಲಿ, ಎಲ್ಲ ವರ್ಣಗಳಲ್ಲಿ ಸಾತ್ವಿಕರಿದ್ದಾರೆ, ಪುಣ್ಯಾತ್ಮರಿದ್ದಾರೆ. ಅವರೇನು ತಾವು ಹುಟ್ಟಬೇಕು ಅಂತ ಹುಟ್ಟಿರೋದಲ್ಲ, ಭಗವಂತನ ಸಂಕಲ್ಪಕ್ಕನುಗುಣವಾಗಿ ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ್ದಾರೆ. ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ಕಮ್ಮಿ, ಇವನು ಹೆಚ್ಚು ಅಂತ ಎಂದೆಂದೆಂದೆಂದಿಗೂ ಚಿಂತನೆ ಮಾಡಬಾರ್ದು. ಒಂದು ಟೇಬಲ್ ಇರ್ತದೆ, ಒಂದು ಮಂಚ ಇರ್ತಾರೆ, ಆ ಮಂಚಕ್ಕೆ 4 ಕಾಲುಗಳಿರ್ತವೆ. ಆ 4 ಕಾಲುಗಳಲ್ಲಿ ಯಾವ ಕಾಲು ಶ್ರೇಷ್ಠ,
ಯಾವ ಕಾಲಿಲ್ದಿದ್ರೂ ಮಂಚ ಮುರಿದು ಬೀಳ್ತದೆ ಕೆಳಗಡೆ. ಇದು ಮಾತ್ರ ತಥ್ಯ. ಈ ಜಗತ್ತು, ಈ ಸಮಾಜ ಎನ್ನುವುದು ಒಂದು ಮಂಚವಾದರೆ ಆ ಮಂಚಕ್ಕೆ ಇರುವ 4 ಕಾಲಗಳು ಯಾವ ಅಂತಂದರೆ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಅಂತಕ್ಕಂಥ 4 ಮತಗಳೇನವಲ್ಲ, ಕುಲಗಳು. ಇವು 4 ಕಾಲಗಳಿದ್ದಂತೆ. ಇದರಲ್ಲಿ ಒಂದು ಶ್ರೇಷ್ಠ, ಒಂದು ಕಮ್ಮಿ ಎಂಬ ಆಲೋಚನೆಯೇ ನಾವು ಮಾಡಬಾರ್ದು. ಮುಂದೆ ಇದರ ಬಗ್ಗೆ ನಾಳೆ ಇನ್ನೊಂದು ಸುಂದರವಾದ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.